ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಪರಿಸರ ಅಧ್ಯಯನ ಅಥವಾ EVS ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಪರಿಸರ ಅಧ್ಯಯನ ಅಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವ ಎಕ್ಸಾಮಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ ಇಲ್ಲಿ PSTR. ಈ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಪರಿಸರ ಅಧ್ಯಯನ. ಇನ್ನೇನು PSTR ಎಕ್ಸಾಮ್ 2026ರಲ್ಲಿ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದಾವೆ. ಆ ನೋಟಿಫಿಕೇಶನ್ ಆಗೋಕ್ಕಿಂತ ಪೂರ್ವದಲ್ಲೇ ನೀವೆಲ್ಲರೂ ಕೂಡ ಒಂದು ರೌಂಡು ಏನೇನು ಸಿಲೆಬಸ್ ಇದೆಯೋ ಆ ಸಿಲೆಬಸ್ಸನ್ನು ಮುಗಿಸಿರ್ರಿ. ನೋಟಿಫಿಕೇಶನ್ ಆದ ನಂತರ ರಿವಿಷನ್ನಿಗೆ ನೀವು ಕಾನ್ಸೆಪ್ಟನ್ನು ಇಟ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಿದೆ ಅಂಥೇಳಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಪ್ರತಿದಿನವೂ ಕೂಡ PSTR, HSTR, GPSTRಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತೀವಿ. ನೀವೆಲ್ಲರೂ ಕೂಡ ವಾಚ್ ಮಾಡಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR, PSTR ಮತ್ತು GPSTR ಈ 3 ಕೋರ್ಸ್ಗಳು ಆನ್ಲೈನ್ ಮೂಲಕ ನೀವು ಪಡ್ಕೋಬಹುದು. ಏನು ಮಾಡಬೇಕಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ಆ ಒಂದು ಕೋರ್ಸಿಗೆ ಸಂಬಂಧಪಟ್ಟಂತಹ ಅಷ್ಟು ವೀಡಿಯೋಸ್ಗಳು ನಿಮಗೆ ಸಿಗ್ತವೆ. ನೋಡಿ, ಒಂದೊಂದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಈಗ ಸೈಕಾಲಜಿ ಅಂತ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಹೋಲ್ ಚಾಪ್ಟರ್ ವೈಸಲ್ಲಿ ವೀಡಿಯೋಸ್ಗಳು ಸಿಗ್ತವೆ. ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀವಿ. ಅದರ ಜೊತೆಗೆ ಟೆಸ್ಟ್ ಸೀರೀಸು ಕೂಡ ಇರುತ್ತೆ. ಹಾಗೆ ಕ್ವಶನ್ಸನ್ನು ಕೂಡ ಅನಾಲಿಸಿಸ್ ಮಾಡಿದ್ದೀವಿ. ಹೀಗೆ ನೋಟಿಫಿಕೇಶನ್ ಆದ ನಂತರದಲ್ಲಿ ಏನಾದ್ರು ಹೊಸ ಅಪ್ಡೇಟ್ಸ್ ಏನಾದ್ರು ಬಂತಂದರೆ ಅದನ್ನು ನಿಮಗೆ ಆ್ಯಡ್ ಮಾಡಿಕೊಡ್ತೀವಿ. ಆ ನಿಟ್ಟಿನಲ್ಲಿ ಈ ಒಂದು ಆ್ಯಪ್ ನಿಮಗೆ 100% ಯೂಸ್ ಆಗುತ್ತೆ. ಇದನ್ನು ನೀವು ಪರ್ಚೇಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಈ ಕೆಳಗಿನ ಯಾವ ಸಸ್ಯಗಳ ಬೀಜಗಳು, ಅಂದರೆ ಯಾವ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲೇ ಮೊಳಕೆ ಆಗ್ತಾವೆ? ಅವು ಕೆಳಗಡೆ ಉದುರಿ ಮಣ್ಣಿನಲ್ಲಿ ಮೊಳಕೆ ಆಗಲ್ಲ, ಸಸ್ಯಗಳಲ್ಲೇ ಮೊಳಕೆ ಆಗ್ತವೆ. ಆ ಸಸಿಗಳು ನೆಲಕ್ಕೆ ಉದುರಿ ಬೆಳೀತವೆ. ಗಿಡದಲ್ಲೇ ಏನಾಗ್ತವೆ, ಮೊಳಕೆ ಹೊಡೆದು ಆನಂತರ ಉದುರ್ತವೆ. ಉದುರು ಬಿಟ್ಟು ಏನಾಗ್ತಾವಪ್ಪ ಅಂದರೆ ನಂತರ ಅವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಂತಹ ಸಸ್ಯ ಯಾವುದು ಅಂತ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಲ್ಲ, ಹಾಗಾದರೆ ಕಾಮೆಂಟ್ ಮಾಡಿ ಆನ್ಸರನ್ನು ಮಾಡಿ ನೋಡೋಣ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಅಂಥೇಳಿ. ಕ್ಲಿಯರಾ? ಪ್ರಶ್ನೆ ನೋಡ್ಕೊಳ್ಳಿ. ಕೆಳಗಿನ ಯಾವ ಸಸ್ಯಗಳ ಬೀಜಗಳು ಸಸ್ಯದಲ್ಲೇ ಮೊಳಕೆಯಾಗಿ ಸಸಿಗಳು ನೆಲಕ್ಕೆ ಉದುರಿ ಬೆಳೆಯುತ್ತವೆ? ಪ್ರಶ್ನೆ ಅರ್ಥ ಆಯ್ತಾ? ಹಾಗಾದರೆ ಕಾಮೆಂಟಲ್ಲಿ ಆನ್ಸರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸರಿ ಉತ್ತರವನ್ನು ನಾನು ಹೇಳ್ತೀನಿ ಈಗ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ಕುಂಡ್ಲೆ ಅಂಥೇಳಿ ಕರಿತೀವಿ, ಅಥವಾ ಅದನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಲೂ ಕೂಡ ಕರಿತೀವಿ. ಈ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತಾವಲ್ಲ, ಅವು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರೋದು, ಕೋಸ್ಟಲ್ ರೀಸನಲ್ಲಿ ಕಂಡುಬರ್ತವೆ. ಈ ಮ್ಯಾಂಗ್ರೋವ್ ಕಾಡುಗಳನ್ನು ಉಬ್ಬರ ವಿಳಿತದ ಸಸ್ಯವರ್ಗ ಅಂತಲೂ ಕೂಡ ಕರೀತಾರೆ. ಉಬ್ಬರ ವಿಳಿತದ ಸಸ್ಯವರ್ಗ ಅಂತಲೂ ಕೂಡ ಕರಿತೀವಿ, ಅಥವಾ ಇದನ್ನು ಕರಾವಳಿ ಸಸ್ಯವರ್ಗ ಅಂತಲೂ ಕೂಡ ಕರಿತೀವಿ. ಕೋಸ್ಟಲ್ ಫಾರೆಸ್ಟ್ ಅಂತಲೂ ಕೂಡ ಕರಿಬೋದು, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿಬೋದು, ಟೈಡಲ್ ಫಾರೆಸ್ಟ್ ಅಂತಲೂ ಕೂಡ ಕರಿತೀವಿ. ಅಂದರೆ ಉಬ್ಬರ ವಿಳಿತದ ಸಸ್ಯವರ್ಗ ಅಂತಲೂ ಕೂಡ ಕರಿತೀವಿ. ಮತ್ತೊಂದು ವರ್ಡ್ ಯಾವುದಪ್ಪ ಅಂದರೆ ಕುಂಡ್ಲೆ ಫಾರೆಸ್ಟ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ಅರಣ್ಯ ಪ್ರದೇಶದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟೇ ಸಸ್ಯಗಳ ಬೀಜಗಳು ಸಸ್ಯದಲ್ಲೇ ಮೊಳಕೆಯಾಗಿ ಉದುರಿ ನಂತರ ಬೆಳೆಯೋದನ್ನು ನಾವು ನೋಡ್ತೀವಿ. ಅದನ್ನು ನೀವು ಈ ಮ್ಯಾಪಲ್ಲೂ ಕೂಡ ನೋಡ್ಬೋದು ಹೇಗಿರತ್ತೆ ಅಂತೇಳಿ. ಸಸ್ಯಗಳಲ್ಲೇ ಬೀಜಗಳು ಮೊಳಕೆ ಆಗ್ತವೆ, ಮೊಳಕೆಯಾಗಿ ಉದುರಿ ಆ ಮರ ಬೆಳೆಯೋದನ್ನು ನಾವಿಲ್ಲಿ ನೋಡ್ತೀವಿ. ಇದನ್ನೇ ಯಾವ ಫಾರೆಸ್ಟ್ ಅಂತ ಕರೆಯೋದು? ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಲೇ ಕರಿತೀವಿ. ಹಾಗಾದರೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಕರಾವಳಿ ಭಾಗದಲ್ಲಿ ಕಂಡುಬರುತ್ತೆ. ನೋಡಿ, ಈ ಫಾರೆಸ್ಟು ಇನ್ನೇನೇನು ಇಂಪಾರ್ಟೆಂಟ್ ಇರ್ಬೋದು ಅಂತ ನೋಡಿದಾಗ, ಈ ಫಾರೆಸ್ಟ್ ಬೆಳೆಯುವಂಥದ್ದು ಸಿಹಿ ನೀರು ಮತ್ತು ಉಪ್ಪು ನೀರು ಇರುತ್ತಲ್ಲ ಆ ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಸಸ್ಯವರ್ಗ ಇದು. ಯಾಕಂದರೆ ನದಿಗಳ ನೀರು ಸಮುದ್ರಕ್ಕೆ ಸೇರುವಂಥ ಭಾಗ, ಸಮುದ್ರದ ನೀರು ಭೂಭಾಗಕ್ಕೆ ಟಚ್ ಆಗುತ್ತೆ. ಆ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯವರ್ಗವೇ ಮ್ಯಾಂಗ್ರೋವ್ ಫಾರೆಸ್ಟ್. ಈ ಮ್ಯಾಂಗ್ರೋವ್ ಫಾರೆಸ್ಟಿಂದ ನಮಗೆ ಬಹಳಷ್ಟು ಲಾಭ ಇದೆ. ಏನು ಲಾಭ ಇದೆ ಅಂತ ಕೇಳಿದಾಗ, ಈಗ ಸಮುದ್ರದ ಅಲೆಗಳು ಕರಾವಳಿ ತೀರ ಪ್ರದೇಶಕ್ಕೆ ಬಂದು ಹೊಡಿತವೆ. ಅವು ಅಪ್ಪಳಿಸಿದಾಗ ಕೋಸ್ಟಲ್ ಎರೋಸನ್ ಆಗುತ್ತೆ. ಅಂದರೆ
ಕರಾವಳಿ ಕೊರೆತ ಉಂಟಾಗತ್ತೆ ಅಥವಾ ಮಣ್ಣಿನ ಸವಕಳಿ ಉಂಟಾಗತ್ತೆ. ಆ ಸಾಯಿಲ್ ಎರೋಸನ್ ಅನ್ನ ಕಂಟ್ರೋಲ್ ಮಾಡೋದು ಅಥವಾ ಕೋಸ್ಟಲ್ ಎರೋಸನ್ ಅನ್ನ ಕಂಟ್ರೋಲ್ ಮಾಡುವಂತಹ ಕೆಲಸ ಯಾವ್ದು ಮಾಡ್ತಾವಪ್ಪ ಅಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಮಾಡೋದನ್ನ ನೋಡ್ತೀವಿ. ಹಾಗೆ ಸೈಕ್ಲೋನ್ಗಳು ಉಂಟಾಗ್ತವೆ, ಚಂಡಮಾರುತಗಳು. ಆ ಚಂಡಮಾರುತಗಳು ಬೀಸೋದನ್ನ ತಡೆಗಟ್ತವೆ. ಇವು ಅಂದ್ರೆ ಭೂಭಾಗಕ್ಕೆ ಅಪ್ಪಳಿಸದೇ ಇರೋ ರೀತಿಯಲ್ಲಿ ತಡೆಗಟ್ತವೆ. ಹಾಗಾಗಿ ಚಂಡಮಾರುತಗಳಿಂದ ಕಡಲ ತೀರವನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸನೂ ಕೂಡ ಯಾವ್ದು ಮಾಡುತ್ತಪ್ಪ ಅಂದ್ರೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಮಾಡುತ್ತೆ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಅಂತ ಕೇಳಿದಾಗ ಕುಂದಾಪುರದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಇದು ಕುಂದಾಪುರದಲ್ಲಿ ಕಂಡುಬರುತ್ತೆ. ಸೊ ಭಾರತಕ್ಕೆ ಸಂಬಂಧ ಅಂತ ನೋಡಿದಾಗ ವೆಸ್ಟ್ ಬೆಂಗಾಲು, ಗುಜರಾತ್ನ ಕಚ್ ಭಾಗದಲ್ಲಿ ಈ ಒಂದು ಫಾರೆಸ್ಟ್ ಅನ್ನ ನಾವು ನೋಡಬಹುದು. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಒಂದು ವಿಶೇಷವಾದಂತಹ ಒಂದು ಲಕ್ಷಣ ಯಾವುದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಂಗಾಗತ್ತೆ. ಮತ್ತೆ ಮೃದುವಾದಂತಹ ಮರಗಳು ಇಲ್ಲಿ ಕಂಡು ಬರ್ತಾವೆ. ಈ ಮ್ಯಾಂಗ್ರೋವ್ ಫಾರೆಸ್ಟ್ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಇದೆಯಲ್ಲ, ಅದನ್ನ ಸುಂದರ್ಬನ್ ಕಾಡುಗಳು ಅಂತಾನು ಕೂಡ ಕರೀತಾರೆ. ಸುಂದರ್ಬನ್ ಫಾರೆಸ್ಟ್ ಅಂತಾನು ಕೂಡ ಕರೆಯೋದು. ಯಾಕಂದ್ರೆ ಆ ಒಂದು ಪ್ರದೇಶದಲ್ಲಿ ಸುಂದರಿ ಮರಗಳು ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಅದನ್ನ ಸುಂದರ್ಬನ್ ಫಾರೆಸ್ಟ್ ಅಂತಾನು ಕೂಡ ಕರಿತೀವಿ ಭಾರತಕ್ಕೆ ಸಂಬಂಧಪಟ್ಟಂತೆ. ಆ ಸುಂದರ್ಬನ್ ಫಾರೆಸ್ಟ್ ಏರಿಯಾ ಇದೆಯಲ್ಲ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಮುಖಜ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಇದು ಭಾರತದಲ್ಲೂ ಇದೆ, ಹಾಗೆ ಬಾಂಗ್ಲಾದೇಶದಲ್ಲೂ ಕೂಡ ಹರಡ್ಕೊಂಡಿರುವಂತಹ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಹಾಗಾಗಿ ಈ ಮ್ಯಾಂಗ್ರೋವ್ ಎನ್ನುವಂತಹ ಸಸ್ಯದ ಒಂದು ವಿಶೇಷತೆಗಳು ಏನು ಅನ್ನೋದು ನಮಗಿಲ್ಲಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳು ಯಾವ್ಯಾವುದು ಅಂತ. ಬೇಸಿಕ್ ನಿಮ್ಮ ಪರಿಸರ ಅಧ್ಯಯನದಲ್ಲಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳು ಯಾವ್ಯಾವುದು ಅಂತ ನೋಡಿದಾಗ ನೀವು ಕಾಮೆಂಟ್ ಮೂಲಕ ಆನ್ಸರ್ ಮಾಡ್ಬೋದು. ಪ್ರಶ್ನೆ ನಿಮಗಾಗಿ ಹಾಕಿದ್ದೀನಿ ಆಲ್ರೆಡಿ. ಓಕೆ, ಯಾವ್ಯಾವ ಒಂದು ಪಕ್ಷಿಧಾಮಗಳು ಕಂಡು ಬರ್ತವೆ ಮತ್ತು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ನೋಡಿ, ಕರ್ನಾಟಕದಲ್ಲಿರುವಂತಹ ಪಕ್ಷಿಧಾಮಗಳು ಯಾವುದು ಅಂತ ಇಲ್ಲಿ ಒಂದು ಲೀಸ್ಟ್ ಅನ್ನೇ ಕೊಟ್ಬಿಡ್ತೀನಿ, ಕ್ಲಿಯರ್ ಮಾಡ್ಕೊಬಿಡೋಣ. ರಂಗನತಿಟ್ಟು ಪಕ್ಷಿಧಾಮ ಅಂತ ಕಂಡು ಬರುತ್ತೆ. ರಂಗನತಿಟ್ಟು ಪಕ್ಷಿಧಾಮ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪಕ್ಷಿಧಾಮವಾಗಿರುತ್ತೆ. ರಂಗನತಿಟ್ಟು ಪಕ್ಷಿಧಾಮವನ್ನ ಕರ್ನಾಟಕದ ಪಕ್ಷಿ ಕಾಶಿ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ಘಟಪ್ರಭಾ ಪಕ್ಷಿಧಾಮ ಅಂತ ಇದೆ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಯಾವ ಜಿಲ್ಲೆಯಲ್ಲಿದೆ? ಇದು ಬೆಳಗಾವಿ ಜಿಲ್ಲೆಯಲ್ಲಿ. ಹಾಗೆ ಗುಡವಿ ಪಕ್ಷಿಧಾಮ ಅಂತ ಕಂಡು ಬರುತ್ತೆ. ಇದು ಯಾವ ಜಿಲ್ಲೆಯಲ್ಲಿದೆಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು. ಸೊರಬ ತಾಲೂಕಿನಲ್ಲಿ ಈ ಒಂದು ಪಕ್ಷಿಧಾಮ ಕಂಡು ಬರುತ್ತೆ. ಅತ್ತಿವೇರಿ ಪಕ್ಷಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಡಿಸ್ಟಿಕ್ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬಂಕಾಪುರ ನವಿಲು ಧಾಮ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಇದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡ್ತೀವಿ, ಬಂಕಾಪುರ. ಬೋನಾಳ ಪಕ್ಷಿಧಾಮ ಅನ್ನೋಂಥದ್ದು ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರೋದು. ಕಗ್ಗಲೂಡು ಪಕ್ಷಿಧಾಮ ಅನ್ನೋಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ, ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಿಮಗೆ ಏನಾದ್ರು ಪ್ರಶ್ನೆ ಆಗಿ ಬಂದರೆ ಇಷ್ಟಲ್ಲೇ ಯಾವ್ದಾದ್ರು ಒಂದು ಕ್ವಶನ್ ಆಗಿ ಕೇಳ್ಬೋದು. ಕ್ಲಿಯರಾ? ರಂಗನತಿಟ್ಟು ಮಂಡ್ಯ, ಘಟಪ್ರಭಾ ಬೆಳಗಾವಿ, ಗುಡುವಿ ಶಿವಮೊಗ್ಗ, ಅತ್ತಿವೇರಿ ಉತ್ತರ ಕನ್ನಡ, ಬಂಕಾಪುರ ಹಾವೇರಿ, ಬೋನಾಳ ಯಾದಗಿರಿ ಮತ್ತು ಕಗ್ಗಲೂಡು ಪಕ್ಷಿಧಾಮ ಅನ್ನೋಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, ಇಷ್ಟು ಪಕ್ಷಿಧಾಮಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಇದರಲ್ಲಿ ಯಾವ್ದಾದ್ರು ಒಂದು ಪಕ್ಷಿಧಾಮವನ್ನು ಎಕ್ಸಾಮ್ ಆಗಲಿ ನಿಮಗೆ ಕ್ವಶನ್ ಆಗಿ ರೈಸ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ನೋಡಿ, ಈ ರೀತಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂತಹ ಏನೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಾನೇ ಬರ್ತಿರುವಂತಹ ಒಂದು ಬುಕ್ಸ್ ಇದೆ. ಆ ಬುಕ್ಸ್ ನೇಮ್ ಏನಪ್ಪ ಅಂದರೆ ಕರ್ನಾಟಕ ಭೂಗೋಳ ಅಂಥೇಳಿ. ಈ ಕರ್ನಾಟಕ ಜಿಯೋಗ್ರಫಿ ನಿಮಗೆ UPSC, KPSC ಮತ್ತು ಟೀಚರ್ ರಿಕ್ರೂಟ್ಮೆಂಟು, FDA, SDA, ಗ್ರೂಪ್ ಸಿ ಯಾವುದೇ ಎಕ್ಸಾಮ್ ಮಾಡಲಿ ಆ ಎಲ್ಲ ಎಕ್ಸಾಮಲ್ಲೂ ಇದ್ರ ಬಗ್ಗೆ ಕ್ವಶನ್ಸ್ ಅಂತೂ ಕಾಮನ್ ಆಗಿ ಇದ್ದೇ ಇರುತ್ತೆ. ಹಾಗಾಗಿ ಈ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ 4 ಭಾಗಗಳನ್ನು ಮಾಡಿ ಕಂಪ್ಲೀಟ್ ಆಗಿರುವಂತಹ ಕಾನ್ಸೆಪ್ಟನ್ನು ಇದರಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ನೋಡಿ, ಫಸ್ಟ್ ಕಾನ್ಸೆಪ್ಟ್ ಯಾವುದಿದೆಪ್ಪ ಅಂದರೆ ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಈ ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಒಟ್ಟು 20 ಚಾಪ್ಟರ್ಸ್ಗಳು ಕಂಡುಬರ್ತಾವೆ, 20 ಅಧ್ಯಾಯಗಳಿದ್ದಾವೆ. ಆ 20 ಅಧ್ಯಾಯಗಳು ಕರ್ನಾಟಕದ ಭೌಗೋಳಿಕ ಸ್ಥಾನ, ಕರ್ನಾಟಕದ ಪರಿಚಯ ಆಗಿರ್ಬೋದು, ಹಾಗೆ ಕರ್ನಾಟಕದ ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣಗಳಾಗಿರ್ಬೋದು, ಖನಿಜ ಸಂಪನ್ಮೂಲ, ಕೈಗಾರಿಕೆಗಳು, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಸಾರಿಗೆ ವ್ಯವಸ್ಥೆ, ಇವೆಲ್ಲವನ್ನ ಒಳಗೊಂಡಿರುವಂಥದ್ದೇ ಈ ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂಥೇಳಿ. ಎರಡನೇ ಕಾನ್ಸೆಪ್ಟ್ ಅಲ್ಲಿ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವ್ಯಾವ ಜಿಲ್ಲೆ ಹೇಗೆ ಇಂಪಾರ್ಟೆಂಟ್ ಇದಾವೆ, ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಪ್ರಶ್ನೆಗಳು ಬರ್ಬೋದಂತ ಇದೆ.
ನೆಕ್ಸ್ಟ್ 3ನೇ ಭಾಗದಲ್ಲಿ ನೋಡಿ ಕರ್ನಾಟಕದ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದೆ. ಹಾಗೆ 4ನೇ ಭಾಗದಲ್ಲಿ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು. ಅಂದರೆ ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ TET, CET ಅಥವಾ UPSC, FDA, SDA, ಗ್ರೂಪ್ ಸಿ ಯಾವ್ದಾದ್ರು ಎಕ್ಸಾಮ್ ಬರೆದ್ರು ಕೂಡ ಅಲ್ಲಿ ಬಂದಿರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಒಳಗೊಂಡಂತಹ ಕೀ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ಅದು ಭಾಗ 4ರಲ್ಲಿ ನಿಮಗೆ ಸಿಗತ್ತೆ. ಈ 4 ಭಾಗಗಳನ್ನ ಮಾಡಿಕೊಂಡು ಹೋಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಒಳಗೊಂಡಿರುವಂತಹ ಒಂದು ಬುಕ್ಸೇ ಈ ಕರ್ನಾಟಕ ಭೂಗೋಳ ಅಂತೇಳಿ. ಸೊ ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಈ ಬುಕ್ಸ್ ನಿಮಗೆ ಏನಾದ್ರು ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ, 9008515660ಗೆ ಕಾಲ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಹಾಗಾದ್ರೆ ಇವತ್ತಿನ ಮತ್ತೊಂದು ಪ್ರಶ್ನೆ ಯಾವುದು ಅಂತ ನೋಡೋಣ. ಯಾವ ಸಸ್ಯ ಮರದ ಮೇಲೆ ಬೆಳೆಯುತ್ತದೆ? ನೋಡಿ, ಯಾವ ಸಸ್ಯ ಮರದ ಮೇಲೆ ಬೆಳೆಯುತ್ತೆ ಹಾಗೂ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರುತ್ತವೆ. ಈಗ ಮರದ ಮೇಲೆ ಸಸ್ಯ ಬೆಳೆಯುತ್ತಂದ್ರೆ ಆ ಬೇರುಗಳು ಮರಕ್ಕೆ ಅಂಟ್ಕೊಂಡಿರ್ತಾವೆ, ಹಸಿರಾಗಿರ್ತಾವೆ ಬೇರುಗಳು. ಅಂತಹ ಸಸ್ಯಗಳನ್ನ ಏನಂತ ಕರಿತೀವಿ? ನೋಡಿ, ಇವು ಗಾಳಿಯಲ್ಲಿರುವಂತಹ ನೀರಾವಿಯನ್ನ ಹೀರ್ಕೊಳ್ತವೆ. ನೀರು ಎಲ್ಲಿಂದ ಪಡ್ಕೊಳ್ತಾವಪ್ಪ ಅಂದ್ರೆ ಗಾಳಿಯಲ್ಲಿ ತೇವಾಂಶ ಇರುತ್ತಲ್ಲ, ಆ ತೇವಾಂಶವನ್ನ ಹೀರ್ಕೊಂಡು ಈ ಒಂದು ಸಸ್ಯಗಳು ಬೆಳೆಯೋದನ್ನ ನಾವು ನೋಡ್ತೀವಿ. ಅಂತಹ ಸಸ್ಯಗಳನ್ನ ಏನಂತ ಕರಿತೀವಿ ಅಂತ ಕೇಳಿರುವಂತಹ ಪ್ರಶ್ನೆ. ನೋಡಿ, ತುಂಬಾ ಬೇಸಿಕ್ ಕ್ವಶನ್ ಇದು. ಇದರ ಬಗ್ಗೆ ಏನಾದ್ರು ಆನ್ಸರ್ ಮಾಡ್ತೀರಾ? ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡೋದಾದ್ರೆ ನಿಮಗೆ ಟೈಮ್ ಕೊಡ್ತೀನಿ. ನೋಡಿ, ಸರಿಯಾದಂತಹ ಉತ್ತರ ಯಾವ್ದಂತ ಹೇಳಿ. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಸಸ್ಯ ಮರದ ಮೇಲೆ ಬೆಳೆಯುತ್ತದೆ ಹಾಗೂ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರುತ್ತವೆ. ಇವು ಗಾಳಿಯಲ್ಲಿರುವಂತಹ ನೀರಾವಿಯನ್ನ ಹೀರಿಕೊಂಡು ಬೆಳೆಯುವಂತಹ ಒಂದು ಸಸ್ಯವಾಗಿರುತ್ತೆ. ಓಕೆ, ನೋಡಿ, ಅಂತಹ ಸಸ್ಯ ಯಾವುದು ಅಂತ ಇಲ್ಲಿ ಆನ್ಸರ್ ಅನ್ನ ನೋಡ್ಬಿಡೋಣ. ಯಾವ ಸಸ್ಯ ಅಂದ್ರೆ ಅಪ್ಪು ಸಸ್ಯಗಳು ಅಂತ ಕರಿತೀವಿ. ನೋಡಿ, ಈ ಅಪ್ಪು ಸಸ್ಯಗಳು ಎಲ್ಲಿ ಬೆಳೀತಾವಪ್ಪ ಅಂದ್ರೆ ಮರದ ಮೇಲೆ ಬೆಳೆಯುವಂತಹ ಸಸ್ಯಗಳಾಗಿರ್ತವೆ. ಇದನ್ನ ಅಪ್ಪು ಪ್ಲಾಂಟ್ಸ್ ಅಂತಾನೂ ಕೂಡ ಕರಿತೀವಿ. ಆ ಸಸ್ಯಗಳು ಹೇಗಿರ್ತಾವಂತ ಈ ಮ್ಯಾಪ್ ಅಲ್ಲಿ ನೋಡ್ಬಿಡಿ, ನಿಮಗೆ ಇಲ್ಲಿ ಕಾಣಿಸುತ್ತೆ ಕ್ಲಿಯರ್ ಆಗಿರುವಂಥದ್ದು. ಇವೇ ಅಪ್ಪು ಸಸ್ಯಗಳು ಕಾಣಿಸ್ತಾ ಇದೆಯಲ್ಲ ಈ ಭಾಗದಲ್ಲಿ. ನೀವು ಬಹಳಷ್ಟು ನಿಮ್ಮ ಮನೆ ಹತ್ರ ಇರುವಂತಹ ಮರ ಆಗಿರ್ಬೋದು, ಎಲ್ಲರೂ ನೋಡಿದ್ರು ಇಂತಹ ಒಂದು ಸಸ್ಯಗಳು ನಮಗೆ ಕಾಣಿಸ್ತವೆ. ಇದನ್ನೇ ನಾವು ಏನಂತ ಕರಿತೀವಿ? ಅಪ್ಪು ಸಸ್ಯಗಳು. ಈ ಒಂದು ಸಸ್ಯದ ಬೇರು ಇದಕ್ಕೆ ಅಂಟ್ಕೊಂಡಿರ್ತವೆ, ಹಸಿರಾಗಿರ್ತವೆ. ಆ ಬೇರು ನೀರನ್ನ ಎಲ್ಲಿಂದ ಪಡ್ಕೊಳ್ಳೋದಪ್ಪ ಅಂದ್ರೆ ಗಾಳಿಯಲ್ಲಿರುವಂತಹ ನೀರಾವಿಯಿಂದ ಪಡ್ಕೊಳ್ಳೋದನ್ನ ನೋಡ್ತೀವಿ. ಎಲ್ಲಿ? ಗಾಳಿಯಲ್ಲಿರುವಂತಹ ನೀರಾವಿಯನ್ನ ಹೀರ್ಕೊಂಡು ಬೆಳೆಯುವಂತಹ ಒಂದು ಸಸ್ಯವಾಗಿರುತ್ತೆ. ಇದನ್ನ ಏನಂತ ಕರಿತೀವಿ ನಾವು? ಅಪ್ಪು ಸಸ್ಯಗಳು ಅಂತಾನೆ ಕರೆಯುವಂಥದ್ದು. 3ನೇದಕ್ಕೆ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನ ಏನೆಂದು ಕರೆಯುತ್ತಾರೆ ಅಂತ. ವಾಟರ್ ಫ್ರಮ್ ಲಿಕ್ವಿಡ್ ಸ್ಟೇಟ್ ಟು ಗ್ಯಾಸ್ ಸ್ಟೇಟ್ ಈಸ್ ಕಾಲ್ಡ್ ಅಂತ ಇದೆ. ಅಂದ್ರೆ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನ ಏನಂತ ಕರಿತೀವಿ? ನೋಡಿ, ಈಗ ಸೂರ್ಯನ ನೇರ ಕಿರಣಗಳು ಬಿದ್ದಾಗ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ. ಆ ಉಷ್ಣಾಂಶ ಜಾಸ್ತಿ ಇತ್ತಂದ್ರೆ ನೀರು ಏನಾಗತ್ತಪ್ಪ ಅಂದ್ರೆ ಆವಿಯಾಗಿ ಹೋಗ್ತಾ ಇರತ್ತೆ. ಏನಾಗ್ತಾ ಇದೆ ನೋಡಿ, ನೀರು ಆವಿಯಾಗಿ ಹೋಗತ್ತೆ. ಆ ನೀರು ಆವಿಯಾಗಿ ಹೋಗ್ತಾ ಹೋಗ್ತಾ ಮೇಲ್ಗಡೆ ಹೋದಂಗೆ ಉಷ್ಣಾಂಶವನ್ನ ಕಳ್ಕೊಳ್ಳುತ್ತೆ, ಟೆಂಪರೇಚರ್ ಲಾಸ್ ಆಗುತ್ತೆ. ಆ ಟೆಂಪರೇಚರ್ ಲಾಸ್ ಆಯ್ತಂದ್ರೆ ಅಲ್ಲಿ ಏನಾಗುತ್ತೆ? ಫ್ರಿಜ್ಜಿಂಗ್ ಆಗುತ್ತೆ, ಘನೀಕರಣವಾಗಿ ನೀರಿನ ಹನಿಗಳಾಗ್ತವೆ. ಆ ನೀರಿನ ಹನಿಗಳೇ ಮೋಡಗಳಾಗಿ ಮಳೆ ರೂಪದಲ್ಲಿ ಬರೋದನ್ನ. ಸೊ ಈ ಕ್ರಿಯೆಯನ್ನ ಏನಂತ ಕರೀತಾರೆ ಅಂತ ಹೇಳಿ ಕೇಳಿರೋದು. ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂದ್ರೆ ಆವೀಕರಣ ಅಂತ ಕರಿತೀವಿ, ಇವಾಪರೇಷನ್ ಅಂತ ಹೇಳಿ. ಕ್ಲಿಯರಾ? ಇಲ್ಲಿ ನೋಡಿ, ನೀರು ಟೆಂಪರೇಚರ್ನಿಂದ ಏನಾಗ್ತಾ ಇದ್ದೇವೆ? ಆವಿಯಾಗಿ ಹೋಗ್ತಾ ಇದೆ. ಇದನ್ನೇ ಆವೀಕರಣ ಅಂತ ಕರೆಯುವಂಥದ್ದು. ಅಂದ್ರೆ ನೀರು ಯಾವ ಸ್ಥಿತಿಯಲ್ಲಿತ್ತು? ದ್ರವ ಸ್ಥಿತಿಯಲ್ಲಿದ್ದಂತಹ ನೀರು ಯಾವ ಸ್ಥಿತಿಗೆ ಬರುತ್ತಪ್ಪ ಅಂತ ಕೇಳಿದಾಗ ಅನಿಲ ಸ್ಥಿತಿಗೆ ಬರುತ್ತೆ. ಅದನ್ನೇ ಏನಂತ ಕರಿತೀವಿ? ಆವೀಕರಣ ಅಂತ ಹೇಳಿ ಕರೆಯುವಂಥದ್ದು. ಕ್ಲಿಯರಾ? ನೋಡಿ, 4ನೇ ಪ್ರಶ್ನೆಗೆ ಆವೀಕರಣ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ ಹೋಗೋಣ. ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತದೆ. ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರು ಹನಿಗಳಾಗುತ್ತದೆ. ನೋಡಿ, ಆವಿಯಾಗಿ ಹೋಯ್ತಾ? ಇವಾಪರೇಟ್ ಆಯ್ತಾ ನೀರು? ನೀರು ಇವಾಪರೇಟ್ ಆಗಿ ಮೇಲಕ್ಕೆ ಹೋದಂಗೆ ಆವಿಯಾಗಿ ಮೇಲಕ್ಕೆ ಹೋಗ್ತಾ ಇರತ್ತಲ್ಲ, ಅದು ಏನಾಗತ್ತಪ್ಪ ಅಂದ್ರೆ ನೀರಾವಿಗೆ ತಂಪು ಗಾಳಿ ತೆಗೆದುಕೊಳ್ಳುತ್ತೆ. ಅಂದ್ರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಳ್ಕೊಳ್ಳುತ್ತೆ, ಟೆಂಪರೇಚರ್ ಲಾಸ್ ಆಗುತ್ತೆ. ಟೆಂಪರೇಚರ್ ಲಾಸ್ ಆಯ್ತಂದ್ರೆ ಅಲ್ಲಿ ಯಾವ ಏರ್ ಕಂಡು ಬರುತ್ತೆ ಅಂದ್ರೆ ಯಾವ ಗಾಳಿ ಬೀಸ್ತಾ ಇರುತ್ತೆ? ತಂಪು ಗಾಳಿ ಇರುತ್ತೆ. ಆ ತಂಪು ಗಾಳಿ ತಗಲಿದಾಗ ನೀರು ಏನಾಗತ್ತಪ್ಪ ಅಂದ್ರೆ ಹನಿಗಳಾಗತ್ತೆ.
ಚಿಕ್ಕ ಚಿಕ್ಕ ಡ್ರಾಪ್ಸ್ಗಳಾಗಿ ಹನಿಗಳಾಗಿ ನಿರ್ಮಾಣವಾಗುತ್ತೆ. ಆ ಹನಿಗಳಾಗಿ ಆಗುವಂಥದ್ದು ಏನಾಗುತ್ತೆ, ಮೋಡಗಳಾಗಿ ನಿರ್ಮಾಣವಾಗುವಂಥದ್ದು, ಅದನ್ನೇ ಕ್ಲೌಡ್ಸ್ ಅಂತ ಹೇಳಿ ಕರೆಯೋದು. ನೋಡಿ, ಹನಿಗಳಾಗುತ್ತದೆ. ಹೀಗೆ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವುದನ್ನು ಡ್ಯಾಶ್ ಎನ್ನುತ್ತಾರೆ ಅಂತ. ಅಂದರೆ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗಿ ನೀರು ಆವಿಯಾಗಿ ಮೇಲೆ ಹೋಗುತ್ತದೆ, ನೀರಾವಿಗೆ ತಂಪು ಗಾಳಿ ತಗಲುತ್ತದೆ. ವಾಟರ್ ವೇಪರ್ ಇತ್ತಲ್ಲ, ನೀರಾವಿಗೆ ತಂಪು ಗಾಳಿ ತಗಲಿ ಯಾವ ಸ್ಥಿತಿ ಬರುತ್ತೆ, ದ್ರವ ಸ್ಥಿತಿಗೆ ಬರುತ್ತೆ. ಇದನ್ನು ಏನಂತ ಕರಿತೀವಿ ಅಂತ ಹೇಳಿ ಕೇಳಿರುವಂತಹ ಒಂದು ಪ್ರಶ್ನೆ. ಕಾಮೆಂಟಲ್ಲಿ ಆನ್ಸರು ಕೂಡ ಮಾಡ್ತಾ ಹೋಗಿ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಾಂದ್ರೀಕರಣ ಅಂತ ಕರಿತೀವಿ. ಕಂಡೆನ್ಷನ್ ಅಂತ ಕರೆಯೋದು ಸಾಂದ್ರೀಕರಣ ಅಂಥೇಳಿ. ನೀರಾವಿ ದ್ರವ ಸ್ಥಿತಿಗೆ ಬರುವಂತಹ ಒಂದು ಸ್ಥಿತಿಯನ್ನ ಸಾಂದ್ರೀಕರಣ ಅಂತೇಳಿ ಕರಿತೀವಿ. ಇದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯ ರಾಜ್ಯದ ಡ್ಯಾಶ್ ಅಲ್ಲಿದೆ ಅಂತ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಮೇಘಾಲಯ ರಾಜ್ಯದಲ್ಲಿದೆ. ಆ ರಾಜ್ಯದಲ್ಲಿರುವಂತಹ ಪ್ರಮುಖ ಸ್ಥಳ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಅನ್ನ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೌಸಿನ್ ರಾಮ್ ಅಂಥೇಳಿ. ಮೇಘಾಲಯದ ಮೌಸಿನ್ ರಾಮ್ ಇದೆಯಲ್ಲ, ಇದು ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ. ಈಗ ಪ್ರೆಸೆಂಟಲ್ಲಿ ಮೌಸಿನ್ ರಾಮ್ ಅಂತ ಹಾಕ್ತೀವಿ. ಇದಕ್ಕಿಂತ ಹಿಂದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದಪ್ಪ ಆಗಿತ್ತಂದರೆ ಚಿರಾಪುಂಜಿ ಆಗಿತ್ತು. ಆ ಚಿರಾಪುಂಜಿನೂ ಕೂಡ ಯಾವ ರಾಜ್ಯದಲ್ಲಿತ್ತು, ಮೇಘಾಲಯ ರಾಜ್ಯದಲ್ಲೇ ಕಂಡು ಬರ್ತಾ ಇತ್ತು. ಈಗ ಚಿರಾಪುಂಜಿಗಿಂತ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂದರೆ ಮೌಸಿನ್ ರಾಮ್. ಇವೆರಡೂ ಕೂಡ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಈ ಚಿರಾಪುಂಜಿ ಮತ್ತು ಮೌಸಿನ್ ರಾಮ್ ಯಾವ ಬೆಟ್ಟದ ಸಾಲಿನಲ್ಲಿ ಕಂಡು ಬರುತ್ತಪ್ಪ ಅಂದರೆ ಇದು ಕಾಸಿ ಬೆಟ್ಟದಲ್ಲಿ ಕಂಡು ಬರುತ್ತೆ. ಮೇಘಾಲಯದಲ್ಲಿ 3 ಬೆಟ್ಟಗಳಿದಾವೆ. ಯಾವ್ಯಾವುದಪ್ಪ ಅಂದರೆ ಒಂದು ಗಾರೋ, ಎರಡನೇದು ಕಾಸಿ ಮತ್ತು ಮೂರನೇದು ಜಯಂತಿಯಾ ಅಂಥೇಳಿ. ಜಯಂತಿಯಾ ಅಂತ ಬೆಟ್ಟಗಳಿದ್ದಾವೆ. ಆ 3 ಬೆಟ್ಟಗಳಲ್ಲಿ ಯಾವ ಬೆಟ್ಟದಲ್ಲಿ ಈ ಒಂದು ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಕಂಡು ಬರುತ್ತಪ್ಪ ಅಂದರೆ ಕಾಸಿ ಬೆಟ್ಟದಲ್ಲಿ ಕಂಡುಬರುವಂತಹ ಪ್ರಮುಖ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಾಗಿರ್ತವೆ. ಅದು ನಮಗೆ ಗೊತ್ತಿರಬೇಕು. 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೌಸಿನ್ ರಾಮ್. ಹಾಗೆ ಇದಕ್ಕೆ ಕಂಪೇರಿಸನ್ ಮಾಡಿ ಕರ್ನಾಟಕಕ್ಕೂ ಕೂಡ ಪ್ರಶ್ನೆಯಾಗಿ ಕೇಳ್ಬೋದಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ನಿಮಗೆಲ್ರಿಗೂ ಕೂಡ ಆಲ್ರೆಡಿ ಆನ್ಸರ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಆಗೊಂಬೆ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಲ್ಲರೂ ಮಿಸ್ ಆಗಿ ಆಗೊಂಬೆ ಆಪ್ಷನಲ್ಲಿ ಇಲ್ಲ ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಬೇಕು ನೀವು, ಹುಲಿಕಲ್ ಅಂಥೇಳಿ. ಹುಲಿಕಲ್ ಅಂಥೇಳಿ ಆನ್ಸರ್ ಮಾಡಿ. ಈ ಹುಲಿಕಲ್ ಅನ್ನುವಂಥದ್ದು ಅಥವಾ ಆಗೊಂಬೆ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ, ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹುಲಿಕಲ್ ಅನ್ನುವಂಥದ್ದು ಹೊಸನಗರ ತಾಲೂಕಿನಲ್ಲಿ ಇರುವಂಥದ್ದು. ಯಾವ ತಾಲೂಕಿನಲ್ಲಿದೆ ಇದು, ಹೊಸನಗರ ತಾಲೂಕಿನಲ್ಲಿದೆ. ಆಗೊಂಬೆ ಅನ್ನುವಂಥದ್ದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರುವಂತಹ ಪ್ರಮುಖ ಸ್ಥಳವಾಗಿರುತ್ತೆ. ಈ ಆಗೊಂಬೆ ಇದೆಯಲ್ಲ, ಆಗೊಂಬೆಯಲ್ಲಿ ಕಾಳಿಂಗ ಸರ್ಪಗಳು ಅತಿ ಹೆಚ್ಚು ಕಂಡುಬರ್ತಾವೆ. ಹಾಗಾಗಿ ಆಗೊಂಬೆಯನ್ನ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತಲೂ ಕೂಡ ಕರೀತಾರೆ. ಕ್ಯಾಪಿಟಲ್ ಸಿಟಿ ಆಫ್ ಕಿಂಗ್ ಕೋಬ್ರಾ ಅಂಥೇಳಿ ಯಾವ ಸ್ಥಳವನ್ನು ಕರಿತೀವಿ ಅಂದರೆ ಆಗೊಂಬೆ. ಹಾಗೆ ಆಗೊಂಬೆ ಅನ್ನುವಂಥದ್ದು ಸೂರ್ಯಾಸ್ತವನ್ನು ನೋಡೋದಕ್ಕೆ ತುಂಬ ಫೇಮಸ್ ಇರುವಂತಹ ಒಂದು ಪ್ಲೇಸ್ ಆಗಿರುತ್ತೆ. ಹಾಗೆ ಈ ಆಗೊಂಬೆಗೆ ಸಂಬಂಧಪಟ್ಟಂತೆ ಮತ್ತೆ ಯಾವ ರೀತಿ ಕ್ವಶನ್ ಅನ್ನು ಕೇಳ್ಬೋದಂದ್ರೆ, ಭಾರತದ ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರ ಎಲ್ಲಿದೆಯಪ್ಪ ಅಂದರೆ ಆಗೊಂಬೆಯಲ್ಲಿ ಕಂಡುಬರುತ್ತೆ. ನೋಡಿ, ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಲಿ. ಅಥವಾ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದಂತ ಕೇಳಿದ್ರು ಆಗೊಂಬೆಯನ್ನೇ ಆನ್ಸರ್ ಮಾಡಬೇಕು. ವೆಸ್ಟರ್ನ್ ಘಾಟ್ಸಲ್ಲೇ ಹೆವಿ ರೈನ್ಫಾಲ್ ಆಗುವಂಥದ್ದು ಎಲ್ಲಿ ಅಂತ ಕೇಳಿದರೆ ಅದು ಆಗೊಂಬೆ ಭಾಗದಲ್ಲಿ. ನೋಡಿ, ಇವೆಲ್ಲ ಮಾಹಿತಿಗಳು ನಿಮಗೇನು ಕರ್ನಾಟಕ ಭೂಗೋಳ ಅಂತ ಬುಕ್ಸ್ ಹಿಡಿದಲ್ಲ, ಆ ಬುಕ್ಸಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಡೀಟೇಲ್ಡ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇದು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಜಲಾಶಯದ ನೀರನ್ನು ಶುದ್ಧೀಕರಿಸಲು ಡ್ಯಾಶ್ ಅನ್ನು ಸಾಕಲಾಗುತ್ತದೆ. ಈಗ ಡ್ಯಾಮ್ಗಳಲ್ಲಿರುವಂತಹ ನೀರನ್ನು ಏನು ಮಾಡಬೇಕಪ್ಪ ಅಂದರೆ ಪ್ಯೂರಿಫೈ ಮಾಡಬೇಕಾಗತ್ತೆ. ಅದಕ್ಕೆ ಯಾವುದನ್ನು ಸಾಕ್ತೀವಿ ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೀನುಗಳನ್ನು ಸಾಕ್ತೀವಿ. ಜಲಾಶಯಗಳಲ್ಲಿ ಮೀನುಗಳನ್ನು ಸಾಕಿದರೆ ಅಲ್ಲಿನ ನೀರು ಏನಾಗುತ್ತಪ್ಪ ಅಂದರೆ ಶುದ್ಧೀಕರಿಸೋದಕ್ಕೆ ಇವು ತುಂಬ ಸಹಕಾರಿಯಾಗಿರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಮೀನುಗಳನ್ನು ಸಾಕುವುದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅತಿಯಾಗಿ ವಾಂತಿ ಭೇದಿ ಆಗುತ್ತಿದ್ದರೆ ಆಗ ದೇಹದಲ್ಲಿ ನೀರು ಕಡಿಮೆಯಾಗಿ ಸುಸ್ತಾಗುತ್ತದೆ. ಇದನ್ನು ಡ್ಯಾಶ್ ಎನ್ನುತ್ತಾರೆ.
ವಾಂತಿ ಭೇದಿ ಆದರೆ ಗೊತ್ತಲ್ಲ ಕಂಡೀಷನ್ ಯಾವ ರೀತಿ ಇರತ್ತೆ ಅಂತ ಹೇಳಿ. ಆ ರೀತಿ ಕಂಡೀಷನ್ ಆಯ್ತಂದ್ರೆ ಬಾಡಿಯಲ್ಲಿ ನೀರಿನ ಪ್ರಮಾಣ ತುಂಬಾನೇ ಕಡಿಮೆ ಆಗುತ್ತೆ, ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಏಳೋದೇ ಇಲ್ಲ, ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗತ್ತೆ. ಅದನ್ನ ಏನಂತ ಕರಿತೀವಿ ಅನ್ನೋದು ಗೊತ್ತಿರಬೇಕಾಗತ್ತೆ. ನಿರ್ಜಲೀಕರಣ ಅಂತಾನೆ ಕರಿತೀವಿ, ಡಿಹೈಡ್ರೇಷನ್ ಅಂತ ಕರಿತೀವಿ, ನಿರ್ಜಲೀಕರಣ ಅಂಥೇಳಿ. ಇದು 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ನೋಡಿ, ನಿರ್ಜಲೀಕರಣದಿಂದ ತಡೆಯಲು ಕುದಿಸಿ ಆರಿಸಿದ ನೀರಿಗೆ ಸಕ್ಕರೆ ಹಾಗೂ ನಿಂಬೆ ರಸವನ್ನ ಬೆರೆಸಿ ವಾಂತಿ ಭೇದಿ ಆಗುತ್ತಿರುವವರಿಗೆ ಆಗಾಗ್ಗೆ ಕುಡಿಸುತ್ತಿರಬೇಕು. ವಾಂತಿ ಭೇದಿ ಆದವರಿಗೆ ಕುದಿಸಿದ ನೀರಲ್ಲಿ ಸಕ್ಕರೆಯನ್ನು ಹಾಕಬೇಕು, ಅದರ ಜೊತೆಗೆ ನಿಂಬೆ ರಸವನ್ನು ಕೂಡ ಹಿಂಡಬೇಕಾಗತ್ತೆ. ಅಂಥವರಿಗೆ ಕೊಟ್ಟಾಗ ಆ ಒಂದು ಸ್ಥಿತಿಯನ್ನು ಏನಂತ ಕರಿತೀವಿ, ಅವನ ಬಾಡಿಗೆ ಏನು ಸಿಗತ್ತೆ, ಅವನ ಕಂಡೀಷನ್ ಯಾವ ರೀತಿ ಆಗತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಏನಂತ ಕರಿತೀವಪ್ಪ ಅಂದರೆ ಪುನರ್ಜಲೀಕರಣ ಅಂತ ಕರಿತೀವಿ, ರಿಹೈಡ್ರೇಷನ್ ಅಂತ ಕರೆಯೋದು. ಅಂದರೆ ಸುಸ್ತಾದಂಥ ವ್ಯಕ್ತಿಗೆ ORS ಅನ್ನು ಕೂಡ ಕೊಡ್ತೀವಲ್ಲ, ಅದೇ ರೀತಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂಥದ್ದು ಬಿಸಿ ನೀರಿಗೆ ಸಕ್ಕರೆ ಮತ್ತು ನಿಂಬೆ ರಸವನ್ನು ಬೆರೆಸಿ ಕೊಟ್ಟರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅವನ ಬಾಡಿಗೆ ಇಂಪಾರ್ಟೆಂಟ್ ಆಗಿ ನೀರು ಬೇಕಾಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪುನರ್ಜಲೀಕರಣ ಅಂತಲೇ ಕರೆಯುವಂಥದ್ದು. ನೆಕ್ಸ್ಟ್ ಹೋಗೋಣ. ನೋಡಿ, ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಡ್ಯಾಶ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮ ಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡುತ್ತಾರೆ. ಪಟ್ಟಣಗಳಲ್ಲಿ ನದಿಗಳಿಂದ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಏನು ಮಾಡ್ತೀವಪ್ಪ ಅಂದರೆ ಸೂಕ್ಷ್ಮ ಜೀವಿಗಳಿಲ್ಲದಂತೆ ಶುದ್ಧೀಕರಣ ಮಾಡ್ತೀವಿ. ಅದಕ್ಕೆ ಯಾವ ರಾಸಾಯನಿಕ, ಯಾವ ಕೆಮಿಕಲನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿದ್ದೀರಾ? ಮಾಡುವಂತಹ ಒಂದು ಪ್ರಯತ್ನ ಮಾಡಿ. ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನು ನಾನು ಕೂಡ ನೋಡ್ತೀನಿ. ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಡಿಸ್ಪ್ಲೇ ಮಾಡೋದಾದರೆ ನೋಡಿ, ಕ್ಲೋರಿನ್ ಎನ್ನುವಂತಹ ಒಂದು ರಾಸಾಯನಿಕವನ್ನು ಬಳಕೆ ಮಾಡ್ತೀವಿ. ಈ ಕ್ಲೋರಿನನ್ನು ಯೂಸ್ ಮಾಡಿದರೆ ನೀರಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳೆಲ್ಲವೂ ಕೂಡ ಸತ್ತೋಗುತ್ತೆ. ಅದನ್ನು ಶುದ್ಧೀಕರಣ ಮಾಡಿ ನಗರ ಅಥವಾ ಪಟ್ಟಣಗಳಿಗೆ ಕುಡಿಯೋದಕ್ಕೆ ಸಪ್ಲೈ ಕೊಡೋದನ್ನು ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ನೋಡಿ, ಮೀನೆಣ್ಣೆ ಸೂರ್ಯರಶ್ಮಿಯು ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ಡಿ ಜೀವಸತ್ವ ಉತ್ಪತ್ತಿ ಆಗುತ್ತೆ. ಡಿ ವಿಟಮಿನ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಇದರಿಂದ ಆಗುವ ಲಾಭ ಏನು? ಹಾಗಾದರೆ ಡಿ ವಿಟಮಿನ್ ನಮ್ಮ ಬಾಡಿಗೆ ಬೇಕಲ್ವಾ, ಅದು ಏನು ಲಾಭಕ್ಕೆ, ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡಿ ಜೀವಸತ್ವ ಯಾವುದರಿಂದ ಸಿಗತ್ತೆ ಅನ್ನೋದು ಗೊತ್ತಿರಬೇಕು. ಯಾವುದರಿಂದ ಸಿಗತ್ತೆ? ಸೂರ್ಯರಶ್ಮಿಯಿಂದ ಅಥವಾ ಸೂರ್ಯನ ಕಿರಣಗಳಿಂದ ನಮ್ಮ ಬಾಡಿಗೆ ಸಿಗುವಂಥ ವಿಟಮಿನ್ ಯಾವುದಪ್ಪ ಅಂದರೆ ವಿಟಮಿನ್ ಡಿ. ಮತ್ತು ಇನ್ಯಾವುದು ಮೀನೆಣ್ಣೆಯಿಂದನೂ ಕೂಡ ಅದು ಸಿಗತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋಣ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಇದು ಸಹಕಾರಿಯಾಗಿರುತ್ತೆ. ಮನುಷ್ಯನ ದೇಹದ ಮೂಳೆ ಮತ್ತು ಹಲ್ಲುಗಳು ಸದೃಢವಾಗಿರ್ಬೇಕಂದ್ರೆ ಅದಕ್ಕೆ ಯಾವ ವಿಟಮಿನ್ ಬೇಕಾಗತ್ತೆ? ವಿಟಮಿನ್ ಡಿ ಜೀವಸತ್ವ ಅನ್ನೋಂಥದ್ದು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಮೂಳೆ ಮತ್ತು ಹಲ್ಲುಗಳು ಆರೋಗ್ಯವಾಗಿರೋದನ್ನು ನಾವು ನೋಡ್ಬೋದು. ಇದು 12ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ನೋಡಿ, ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗ ಯಾವುದು? ಯಾವುದನ್ನು ಆನ್ಸರ್ ಮಾಡಿ. ಅಯೋಡಿನ್ ಕೊರತೆಯಿಂದ ಅಥವಾ ಲವಣದಿಂದ ಬರುವಂತಹ ರೋಗ ಯಾವುದು ಅಂತ ಕೇಳಿದರೆ ನೋಡಿ, ರೋಗದ ಹೆಸರು ಗಳಗಂಡ ರೋಗ ಕಂಡುಬರುತ್ತದೆ. ಈ ಗಳಗಂಡ ರೋಗ ಹೇಗೆ ಕಂಡೀಷನ್ ಇರುತ್ತೆ ನೋಡಿ, ಗಂಟಲು ಭಾಗದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಬಾವು ಕಂಡುಬರುತ್ತೆ. ಸೊ ಇದನ್ನೇ ಗಳಗಂಡ ರೋಗ ಅಂತಾನೆ ಕರೆಯುವಂಥದ್ದು. 13ನೇದಕ್ಕೆ ಗಳಗಂಡ ಎನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಯಾವುದು? ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕೊಳಚೆ ಪ್ರದೇಶವಾಗಿರುತ್ತೆ. ಆ ಪ್ರದೇಶ ಯಾವುದು ಅಂತ ಕೇಳಿರೋದು. ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರ ಮುಂಬೈನಲ್ಲಿರುವಂತಹ ಧಾರಾವಿ ಎನ್ನುವಂತಹ ಒಂದು ಪ್ಲೇಸ್ ಇದೆ. ಯಾವುದು? ಮುಂಬೈಲಿರುವಂತಹ ಧಾರಾವಿ ಎನ್ನುವಂತಹ ಪ್ಲೇಸು ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಇದು. ಈ ಧಾರಾವಿಯಲ್ಲಿ ನೋಡಿ 10 ಲಕ್ಷಕ್ಕಿಂತ ಹೆಚ್ಚು ಜನರು ಒಂದೇ ಸೂರಿನಡಿ ಇದ್ದಂಗೆ ವಾಸವಾಗಿರೋದನ್ನು ನಾವು ನೋಡ್ತೀವಿ. ಒಂದೊಂದೇ ಸೆಡ್ ಹಾಕೊಂಡು ಅಲ್ಲಲ್ಲೇ ಜಾಯಿಂಟ್ ಆಗಿದ್ದಾರೆ. ಅಲ್ಲಿ ಅಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಕಂಡೀಷನ್ ಹೇಗಿರುತ್ತೆ ಅಂತ ನೋಡಿ, ಸ್ಲಮ್ ಅಂತ ಕರಿತೀವಲ್ಲ, ಆ ಸ್ಲಮ್ ಭಾಗವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಅದರ ಕಂಡೀಷನ್ ಇಲ್ಲಿ ಇಮೇಜಲ್ಲಿ ನೋಡ್ಬೋದು. ಹೆಂಗೆ ಅಂಟ್ಕೊಂಡಿದ್ದಾವೆ ನೋಡಿ, ಇವು ಮನೆಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿರೋವಂಥದ್ದು. ಇಲ್ಲಿ ಜನ ಯಾವ ರೀತಿ ವಾಸವಾಗಿರಬೇಕು, ಇಲ್ಲಿ ನೀರಿನ ಪೂರೈಕೆ ಯಾವ ರೀತಿ ಆಗಿರಬೇಕು, ಅವರಿಗೆ ಶೌಚಾಲಯ ವ್ಯವಸ್ಥೆ ಯಾವ ರೀತಿ ಇರ್ಬೋದು, ಅವನ್ನೆಲ್ಲ ನೋಡಿಬಿಟ್ರೆ ಹಾಗಾಗಿ ಇದನ್ನು ಏಷ್ಯಾದ ಅತಿ ದೊಡ್ಡ ಕೊಳಚೆ ಪ್ರದೇಶ ಅಂತಾನೆ ಕರಿತೀವಿ. ಯಾವುದು ಅಂತ ಕೇಳಿದರೆ ಧಾರಾವಿ. ಎಲ್ಲಿದೆ ಅಂತ ಕೇಳಿದರೆ ಅದು ಮುಂಬೈಯಲ್ಲಿ ಕಂಡುಬರುವಂಥದ್ದು. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
ನೋಡಿ, ಎಸೆದ ಹತ್ತಿಯ ಬಟ್ಟೆ 1 ತಿಂಗಳಿನಲ್ಲಿ ಕೊಳೆತರೆ ನೈಲಾನ್ ಬಟ್ಟೆಗಳು ಡ್ಯಾಶ್ ವರ್ಷಗಳಲ್ಲಿ ಕೊಳಿತವೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದಾಗ ನೋಡಿ 500ರಿಂದ 600 ವರ್ಷಗಳ ಅವಧಿ ಬೇಕದಕ್ಕೆ ಕೊಳಿಯೋದಕ್ಕೆ. ಯಾವ ಬಟ್ಟೆ? ಈ ನೈಲಾನ್ ಬಟ್ಟೆಗಳಿದಾವಲ್ಲ, 500ರಿಂದ 600 ವರ್ಷಗಳು ಬೇಕಂದ್ರೆ ಯೋಚನೆ ಮಾಡಿ ಎಷ್ಟು ಹಾರ್ಡ್ ಆಗಿರ್ತಾವ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಕೊಳೆಯೋದಕ್ಕೆ ಬೇಕಾಗಿರುವಂತಹ ಅವಧಿ. ಅದೇ ರೀತಿ ಹತ್ತಿ ಬಟ್ಟೆ ನೋಡಿ 1 ತಿಂಗಳಿನಲ್ಲಿ ಕೊಳೆತು ಹೋಗುತ್ತೆ. ಹತ್ತಿ ಬಟ್ಟೆ ಮಣ್ಣಿನಲ್ಲಿ ಸೇರ್ಪಡೆ ಆಗಿಬಿಡತ್ತೆ, 1 ತಿಂಗಳಿನಲ್ಲಿ ಕೊಳೆಯುವಂಥದ್ದು ಹತ್ತಿ ಬಟ್ಟೆ. ಆದರೆ ನೈಲಾನ್ ಬಟ್ಟೆ 500ರಿಂದ 600 ವರ್ಷಗಳು ಟೈಮನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಅನ್ನು ನೋಡೋಣ. ನೋಡಿ, ಶ್ವಾಸಕೋಶದಲ್ಲಿ ಸುಮಾರು ಡ್ಯಾಶ್ ಲೀಟರ್ಗಳಷ್ಟು ಗಾಳಿ ತುಂಬಬಹುದು. ಮನುಷ್ಯನ ದೇಹ ಶ್ವಾಸಕೋಶ ಏನಿದೆಯಲ್ಲ, ಲಂಗ್ಸು, ಅದರಲ್ಲಿ ಎಷ್ಟು ಗಾಳಿ ತುಂಬೋದು ಅಪ್ಪ ಅಂದರೆ 3, 4, 5, 6 ಲೀಟರ್ ಗಾಳಿಯನ್ನು ತುಂಬೋದು ಅಂತ ಕೇಳಿರುವಂಥದ್ದು. ಎಷ್ಟು ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರ 3 ಲೀಟರಷ್ಟು ಗಾಳಿಯನ್ನು ತುಂಬೋದು. ನಾವು ಬ್ರೀತಿಂಗ್ ಮಾಡ್ತೀವಲ್ಲ, 3 ಲೀಟರಷ್ಟು ಗಾಳಿಯನ್ನು ಹಿಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರೋದು ಲಂಗ್ಸ್ ಅಥವಾ ಶ್ವಾಸಕೋಶವನ್ನು ನೋಡ್ತೀವಿ. ನೋಡಿ, ಇವು 16 ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಮಾಲ್ ಕ್ವಶನ್ಸ್ಗಳು ಮತ್ತು ಅದಕ್ಕೆ ಸರಿಯಾದಂತಹ ಉತ್ತರಗಳು ಯಾವುದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಮೊದಲೇ ಆನ್ಸರ್ ಮಾಡುವಂಥದ್ದನ್ನು ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇವೆಲ್ಲ ಕಾನ್ಸೆಪ್ಟು ತುಂಬ ಬೇಸಿಕ್ಕು, ನೀವು ಆಲ್ರೆಡಿ ಓದಿದ್ದೀರಂಥೇಳಿ ಒಂದು ಕ್ವಶನನ್ನು ಫಸ್ಟ್ ಕೊಟ್ಟು ನಂತರ ನಿಮಗೆ ಉತ್ತರವನ್ನು ಕೊಟ್ಟಿರೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಮತ್ತೊಂದು ವಿಡಿಯೋದ ಮೂಲಕ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.